ನೋಡಿ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ಅವ್ರಿಗೇನಾನ ಆ ಥರ ಮಾಹಿತಿ ಇದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಅವ್ರದ್ದೇ ಸರ್ಕಾರ ಇದೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತದೆ. ಹರಿಪ್ರಸಾದ್ನೂ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ ಒಂದು 2 ದಿನ ಕೂತರಿಸ್ಬೇಕು ಅವ್ರನ್ನ. ಎಲ್ಲಿಂದ ಎಲ್ಲಿ ಯಾವ ಟ್ರೈನಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು. ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು, ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೇನು ಬೆಲೆ ಇರಲ್ಲ. ಅದರಿಂದ ಕಾಂಗ್ರೆಸ್ಗೆ ಈ ರಾಮ ಮಂದಿರದ ಭೀತಿ ಅವ್ರಿಗೆ ಕಾಡ್ತಾ ಇದೆ. ಅದರಿಂದ ಈ ಥರದ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅದೇ ರೀತಿ ಮುಸಲ್ಮಾನರನ್ನು ಓಲೈಸುವಂಥ, ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಪ್ರಕ್ರಿಯೆಯೂ ನಡೀತಾ ಇದೆ. ಮೊನ್ನೆನೂ ಡಿ ಕೆ ಶಿವಕುಮಾರ್ ಅವರು ಒಂದು ಜನಸ್ಪಂದನ, ಶಿವಾಜಿನಗರದ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, KJ ಹಳ್ಳಿ DJ ಹಳ್ಳಿ ಗಲಾಟೆಗಳೇನಾಯಿತು ಅವತ್ತು ಇಡೀ ಬೆಂಗಳೂರಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಬಂದಿತ್ತು. ಆ ಕೇಸನ್ನು ನಾನು ಹಿಂಪಡಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಂತೂ ನಾನು 10,000 ಕೋಟಿ ಕೊಡ್ತೀನಿ ಮುಲ್ಲಾಗಳಿಗೆ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವಂಥ ಕಾಂಗ್ರೆಸ್ಸಿನ ಏನು DNA ಬಂದುಬಿಟ್ಟಿದೆ. ಅದು ಅವ್ರ ರಕ್ತಗತವಾಗಿ ಬಂದುಬಿಟ್ಟಿದೆ ಒಡೆದಾಳುವಂಥದ್ದು. ಯಾಕಂದರೆ ಅವರ ಅಧ್ಯಕ್ಷ ಬ್ರಿಟಿಷರು, ಮೊದಲ ಅಧ್ಯಕ್ಷ ಅವರು ಮೊದಲ ಅಧ್ಯಕ್ಷರು, ಅವರು ಬ್ರಿಟಿಷರು ಇದನ್ನೇ ಹೇಳ್ಕೊಟ್ಟಿರೋದು. ಅದೇ ಪಾಠನ ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೊಂಥರ ಪಾರ್ಲಿಮೆಂಟಿನ ಚುನಾವಣೆಯ ಜ್ವರ, ಭಯ, ಆತಂಕ, ಇದರಿಂದ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾಯಿದ್ದಾರೆ. ಅವರು ರಾಮಲಿಂಗಾರೆಡ್ಡಿ ಕೊಟ್ಟರು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡೋಕ್ಕೆ ಆಲ್ರೆಡಿ ತೀರ್ಮಾನ ಆಗೋಗ್ಬಿಟ್ಟಿದೆಯಲ್ಲ. ಅವರು ಮುಜರಾಯಿ ದೇವಸ್ಥಾನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂಥ ಸಣ್ಣ ದೇವಸ್ಥಾನದಿಂದ ಹಿಡಿದು ಸಣ್ಣ ಅತಿ ಸಣ್ಣ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದಲ್ಲಿ ಈಗಾಗಲೇ BJP ಕರೆ ಕೊಟ್ಟಿದೆ. ಅಲ್ಲೆಲ್ಲ ಪೂಜೆ ಆಗೋವಂಥದ್ದಕ್ಕೆ ವ್ಯವಸ್ಥೆ, ಅಲ್ಲೇ ಅಕ್ಷತೆ ಕೊಡ್ತಾ ಇದ್ದೀರಿ. ಆ ಅಕ್ಷತೆನ ತೊಗೊಂಡೋಗಿ ಎಲ್ಲರೂ ದೇವಸ್ಥಾನದಲ್ಲ ಹಾಕ್ತಾರೆ. ಅದರಿಂದ ಈ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ ಹೇಳಿರ್ಬೋದು ಅಷ್ಟೇ. ಅಲ್ಲ, ಹೇಗೋ BJP ಅವರು ಮಾಡೇ ನಾವ್ಯಾಕೆ ಅದಕ್ಕೆ ನಾವು ಒಂದು ಸ್ವಲ್ಪ ಕ್ರೆಡಿಟ್ ತಗೊಳ್ಳೋಣ ಅಂತೇಳಿ ಮಾಡಿದ್ದಾರೆ. ಅವರು ನಿಜವಾಗೂ ರಾಮನ ಮೇಲೆ ಭಕ್ತಿ ಇದ್ದಿದ್ದರೆ, ರಾಮ ಮಂದಿರದ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಯೋಧ್ಯೆ ರಾಮ ಮಂದಿರಕ್ಕೆ ಹಣ ಕೇಳಕ್ಕೆ ಹೋದಾಗ ಅವ್ರೇನು ಹೇಳಿದ್ದಾರೆ, ನಾನು ಕೊಡಲ್ಲ, ಇದು ವಿವಾದಿತ ಸ್ಥಳ, ರಾಮ ಮಂದಿರಕ್ಕೆ ಹಣ ನಾನು ಕೊಡಲ್ಲ ಅಂತ ಹೇಳಿದ್ದಾರೆ. ಪತ್ರಕರ್ತರು ಕೇಳಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ, ಅದು ರಾಮ ಮಂದಿರ ಅಂಥೇಳಿ. ಹಾಗಾದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಉಲ್ಲಂಘಿಸ್ತೀರಾ ಅಂದರೆ, ನೋಡ್ರಿ ಏನೇ ಇದ್ರೂ ನನಗಿಷ್ಟ ಇಲ್ಲ, ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಅವತ್ತು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ. ಅದರಿಂದ ಏಕಾಏಕಿ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಏನು ಒಳ್ಳೆ ಬುದ್ಧಿ ಹೆಂಗೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. DKC ಹೇಳಿದರೆ ನಾನು ರಾಮ ಭಕ್ತ, ನಾನು ಹಿಂದೂ, ಆದರೆ ಪ್ರಾಣ ಪ್ರತಿಷ್ಠೆಗೆ ಏನು ಆಹ್ವಾನ ಕೊಡಲಿಲ್ಲ ನೋಡಿ. ಅದು ಅಲ್ಲಿ ಯಾರು ಪ್ರಾಣ ಪ್ರತಿಷ್ಠೆಗೆ ಹೋಗಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿ ಎಲ್ಲರಿಗೂ ಇನ್ವಿಟೇಷನ್ಸನ್ನು ಹೋಗಿದೆ. ಅಲ್ಲಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ರಾಜ್ಯಪಾಲರು ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿದೆ. ಯಾವುದೇ ಮುಖ್ಯಮಂತ್ರಿಗೆ ಏನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗೆ ಎಲ್ಲಿ ಕೊಡೋಕ್ಕೆ ಬರ್ತೈತೆ? ಉಪಮಂತ್ರಿಗೆ ಕೊಡೋ ಪ್ರಶ್ನೆನೇ ಬರಲ್ಲ. ಯಾರು ಕೊಟ್ಟಿದ್ದಾರೋ ಅವರು ಹೋಗೋವಂಥದ್ದು ಈಗ ಪದ್ಧತಿ ಇದೆ. ಅದನ್ನು ರಾಮ ಸೇವಾ ಸಮಿತಿ ಏನಿದೆ ಅಲ್ಲಿ ಸ್ಥಾಪನೆ ಅದು, ಅವ್ರು ತೀರ್ಮಾನ ಮಾಡ್ತಾರೆ ಯಾರಿಗೂ ಹೋಗ್ಬೇಕು ಅಂತ. ಈಗ ಭಾಳಷ್ಟು ಜನ ಕರೆದಿದ್ದಾರಲ್ಲ, ಕಾಂಗ್ರೆಸ್ ಅವ್ರನ್ನೂ ಕರೆದಿದ್ದಾರೆ, ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ, ಖರ್ಗೆ ಅವ್ರನ್ನ ಕರೆದಿದ್ದಾರೆ. ಅವ್ರು ಹೋಗೋಕ್ಕಿನ್ನ ಮೀನಾವೇಶ ಎಣಿಸ್ತಾವ್ರಲ್ಲ. ಫಸ್ಟ್ ಅವ್ರ ಮೀನಾವೇಶ ಏನಾಗ್ತೈತೋ ನೋಡೋಣ, ಆಮೇಲೆ DK ಶಿವಕುಮಾರ್ ಅರ್ಜಿಗೆ ಹಾಕ್ಕೊಳ್ಳಿ. ಸರ್, ಈಗ ನಾಳೆ ಚಿಂತನ ಮಂಥನ ಸಭೆ ಮಾಡಲಿಕ್ಕಿರುವಂಥದ್ದು, ಸೊ ಇದರಲ್ಲಿ ಏನು ಬೆಳವಣಿಗೆ? ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಗೋಸ್ಕರ ನಾಳೆ ಚಿಂತನ ಮಂಥನ ಸಭೆ ಮಾಡ್ತಾಯಿದ್ದೀರಿ. ಕರೆದಿದೆ. ಸೆಲೆಕ್ಟೆಡ್ 40 ಜನ ಕೆಲಸ ಮಾಡುವಂಥವ್ರು, ಪಾರ್ಲಿಮೆಂಟ್ ಕ್ಷೇತ್ರಗಳಿಗೆ ಹೋಗಿ ಕೆಲಸ ಮಾಡುವಂಥವರು, ಅಲ್ಲಿನ ಇನ್ಚಾರ್ಜ್ಗಳಿಗೆ ಕರೆದಿದ್ದೀರಷ್ಟೇ. ಅದು ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ಇರುವಂಥವ್ರನ್ನ ಮಾತ್ರ ಕರೆದಿದ್ದೀರಿ. ಅಲ್ಲಿ ಯಾರು ಬರಬೇಕು ಏನು ಅಂತೇಳಿ ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಆಗ್ತದೆ. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅದು ಪಾರ್ಲಿಮೆಂಟ್ ತಯಾರಿಗೋಸ್ಕರ ನಾವು ಮಾಡ್ತಾ ಇರೋವಂಥದ್ದು. ಈಗಾಗಲೇ ನಾವು ಸೋಮಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದೀರಿ. ಸೋಮಣ್ಣವರು ಭೇಟಿ ಮಾಡಿದ್ದೀರಿ, ಮಾತಾಡಿದ್ದೀರಿ. ಅವ್ರದ್ದು ಆಗಿದೆ. ಯತ್ನಾಳದೂ ಕೂಡ ಮನೆ ಕೇಂದ್ರದ ನಾಯಕರು ಕರೆಸಿ ಮಾತಾಡಿದ್ದಾರೆ. ಸೊ ಇನ್ನೊಂದು ಸುತ್ತಿನ ಮಾತುಕತೆ ಆದರೆ ಅದು ಕೂಡ ಸರಿ ಹೋಗ್ತದೆ. ಇದೆಲ್ಲ ರಾಜಕೀಯದಲ್ಲಿ ಇದೆಲ್ಲ ಇರುವಂಥದ್ದು. ಈಗ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರನ್ನ ದಿನ ಟೀಕೆ ಮಾಡ್ತಾ ಇಲ್ವಾ? ಪರಮೇಶ್ವರ್ ದಿನ ಹೇಳ್ತಾ ಇದ್ದಾರೆ, ನನಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ, ಮುಖ್ಯಮಂತ್ರಿ ಆಗಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ.
ಈಗ ಹೊಸದಾಗಿ 3 ಉಪಮುಖ್ಯಮಂತ್ರಿ ಅಂತ ಶುರುವಾಗಿದೆ. ಅವ್ರು ಖರ್ಗೆ ಅವ್ರ ಮಗ ಪ್ರಿಯಾಂಕಾ 3 ಏನಕ್ಕೆ 6 ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು. ಅಂದರೆ ಎಷ್ಟಾಯಿತು ಅರ್ಥ ಆಯ್ತಲ್ಲ, ಕಾಂಗ್ರೆಸ್ಸಲ್ಲಿ ಎಷ್ಟು 6 ಬಾಗಿಲಿದೆಯೋ 3 ಬಾಗಿಲಿದೆಯೋ ಅರ್ಥ ಅವರೇ ಕಾಂಗ್ರೆಸ್ ಅವರೇ ಮಾಡ್ಕೊಬೇಕು. ನಾಳೆ ಕ್ಯಾಂಡಿಡೇಟ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ತಯಾರಿ ಮಾಡುವಂಥದ್ದು ಚುನಾವಣೆಗೆ ಏನೇನು ತಯಾರಿ ಮಾಡಬೇಕು, ಪಾರ್ಲಿಮೆಂಟ್ ಚುನಾವಣೆಗೆ ಅದ್ರ ಬಗ್ಗೆ ಚರ್ಚೆ ಆಗ್ತೈತೆ. ಕ್ಯಾಂಡಿಡೇಟ್ಸ್ದು ಇನ್ನೂ ಕೇಂದ್ರದ ನಾಯಕರು ಅದನ್ನು ಸಂದೇಶ ಬಂದ ಮೇಲೆ ಅಭ್ಯರ್ಥಿಗಳು ಯಾರು ಮಾಡಬೇಕು ಅಂತ ಈಗಾಗಲೇ ಸರ್ವೆ ಆಗ್ತಾಯಿದೆ. 1-2 ಸರ್ವೆ ಆಗಿದೆ ಈಗಾಗಲೇ, ಕೇಂದ್ರದ ನಾಯಕರು ಸರ್ವೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಅದರ ಮೇಲೆ ನಮಗೆ ಕೇಂದ್ರ ನಾಯಕರು ನಮ್ಗೆ ಸೂಚನೆ ಕೊಡ್ತಾರೆ. ಈಗ ತಯಾರಿ ಮಾಡೋವಂಥದ್ದು ಲೋಕಸಭಾ ಚುನಾವಣೆಗೆ ಪ್ರಭಾರಿಗಳನ್ನು ಮಾಡುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರ ಸಭೆಗಳು ಮಾಡುವಂಥದ್ದು, ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತೀರಿ. ಅಭ್ಯರ್ಥಿಗಳದ್ದು ಈಗಾಗಲೇ ಆಲ್ಮೋಸ್ಟ್ ಇದ್ದಾರೆ. ಹೊಸಬ್ರನ್ನ ಯಾರನ್ನ ಮಾಡಬೇಕು ಅನ್ನೋದು ಪಾರ್ಟಿ ತೀರ್ಮಾನ